ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇರಿ ಒಂದು ಸ್ವಲ್ಪ ಟ್ರೈಪರು ಫಿಟ್ ಮಾಡಿಬಿಡ್ತೀನಿ. ಕೈಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದಕ್ಕೇ. ಗುಡ್ ಮಾರ್ನಿಂಗ್. ಎಲ್ಲರದ್ದು ತಿಂಡಿ ಆಯಿತಾ? ನಾನು ಇವತ್ತು ಅವಲಕ್ಕಿ ಮತ್ತು ಖಾರ ಅವಲಕ್ಕಿ ಮತ್ತು ಸ್ವೀಟ್ ಅವಲಕ್ಕಿ ಎರಡು ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕಂದರೆ ಈ ವ್ಲಾಗು 2 ದಿವಸದಿಂದ ಆಗೈತೆ. ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡೋದನ್ನ ಮಾಡಿಬಿಡೋಣ, ವ್ಲಾಗು ಪೂರ್ತಿ ವ್ಲಾಗ್ ಮಾಡಿಬಿಟ್ಟು ಇವತ್ತು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಇದು ಶನಿವಾರದ ವ್ಲಾಗ್. ಶುಕ್ರವಾರದ ವ್ಲಾಗ್, ಶುಕ್ರವಾರ ಮತ್ತು ಶನಿವಾರ ಎರಡು ಮಿಕ್ಸ್ ಮಾಡಿ ಒಂದು ವ್ಲಾಗ್ ಮಾಡಿದ್ದೀನಿ ಫ್ರೆಂಡ್. ಅದು ಒಂದು ಸ್ವಲ್ಪ ನನಗೆ ಎಮರ್ಜೆನ್ಸಿ ಫೋನ್ ಬಂದಿದ್ದರಿಂದ ಅದಕ್ಕೆ ನಾನು ವ್ಲಾಗ್ ಕಟ್ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಮಾಡೋಣ ಅಂದ್ಕೊಂಡೆ, ಸ್ವಲ್ಪ ಬ್ಯುಸಿ ಆದೆ, ಅದಕ್ಕೆ ಮಾಡಲಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಬನ್ನಿ, ಇವಾಗ ನಾನು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು ನನ್ನ ಶುಕ್ರವಾರದ ಬೆಳಗ್ಗೆನ ವ್ಲಾಗ್. ತಿಂಡಿ ಮಾಡಿದ್ದೆ. ಇದು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಪೂರ್ತಿ ದಿನ ಮಾಡೋಕ್ಕಾಗಿಲ್ಲ, ಸ್ವಲ್ಪ ನನಗೆ ಎಮರ್ಜೆನ್ಸಿ ಕೆಲಸ ಬಂದಿದ್ದರಿಂದ ನಾನು ಮಾಡಲಿಲ್ಲ ಫ್ರೆಂಡ್ಸ್. ಇವಾಗ ನಾನು ಬೆಳಿಗ್ಗೆನೇ ವಾಂಗಿಬಾತ್ ಮಾಡ್ತಾಯಿದ್ದೀನಿ. ವಾಂಗಿಬಾತ್ಗೆ ಎಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಏನು ರೆಸಿಪೀಸ್ ಏನೂ ಶೇರ್ ಮಾಡ್ತಾಯಿಲ್ಲ. ಎಲ್ಲರಿಗೂ ಮಾಡೋಕ್ಕೆ ಬಂದಿದ್ದಂಗೆ ನಾನು ಮಾಡಿದ್ದೀನಿ, ಅಷ್ಟೇ, ಏನೂ ಇಲ್ಲ. ಈರುಳ್ಳಿ, ಟೊಮೊಟೊ, ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ನನ್ನ ಮನೇಲಿ ಬದನೆಕಾಯಿ ತಿನ್ನೋದಿಲ್ಲ, ಅದಕ್ಕೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾಪ್ಸಿಕಮ್ಮು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಾಮೂಲಿ ಸಾಸಿವೆ, ಕರಿಬೇವು, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕ್ಕೊಂಡು ಆಮೇಲೆ ವಾಂಗಿಬಾತ್ ಪೌಡರ್ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಒಂದು ಹಾಕ್ಕೊಂಡಿದ್ದೀನಿ, ಅಷ್ಟೇ. ನೋಡಿ, ಈ ಥರ ಎಲ್ಲ ಮಾಡಿದ್ದೀನಿ ನಾನು. ಅದೇ ನಮ್ಮ 3 ಜನಕ್ಕೆ ಸಾಕಾಗುತ್ತೆ ಅಂಥೇಳಿ ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಜಾಸ್ತಿ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನೀವು ಯಾವ ಥರ ಮಾಡ್ತೀರಾ ಅಂಥೇಳಿ ನನಗೆ ಶೇರ್ ಮಾಡಿ. ನಾನು ನಿಮಗೆ ರೆಸಿಪೀಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ, ನಾನು ಪೂರ್ತಿ ರೆಸಿಪೀಸ್ ಹಾಕೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ. ಇವಾಗ ಅನ್ನ ಒಂದು ಸ್ವಲ್ಪ ತಣ್ಣಗೆ ಮಾಡೋಕ್ಕಿಟ್ಟಿದ್ದೀನಿ. ಇದು ಅನ್ನ ಸ್ವಲ್ಪ ತಣ್ಣಗಾಗಿದೆ, ಅದಕ್ಕೇ ಗೊಜ್ಜು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ. ಕಲಿಸ್ಬಿಟ್ಟು ಇವಾಗ ವಾಂಗಿಬಾತು ಒಬ್ಬೊಬ್ಬರಿಗೆ ಬೇಗ ಬೇಗ ಕೊಡೋಣ ಅಂದ್ಕೊಂಡು ನನ್ನ ಮಗಳಿಗೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಹಸ್ಬೆಂಡ್ಗೆ ರಸಮ್ ಮತ್ತು ಅನ್ನ ಮಾಡಿದ್ದೆ, ಅವ್ರಿಗೂ ಪ್ಯಾಕ್ ಮಾಡಿದ್ದೀನಿ. ಈ ಜಸ್ಟ್ ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ತಿನ್ನೋಕ್ಕೆ, ಆಮೇಲೆ ನನ್ನ ಮಗಳಿಗೆ ಬಾಕ್ಸಿಗೆ ಹಾಕಿದ್ದೀನಿ, ಅಷ್ಟೇ. ಇದು ಇವಾಗ ತಿಂಡಿ ಎಲ್ಲ ರೆಡಿ ಆಗಿದೆ. ಬನ್ನಿ, ಇವಾಗ ತಿಂಡಿ ಬೇಗ ಬೇಗ ಕೊಡೋಣ ಅವ್ರಿಗೆ. ಫ್ರೆಂಡ್ಸ್, ವಾಂಗಿಬಾತ್ ರೆಡಿ. ನಾನು ಇವಾಗ ವಾಂಗಿಬಾತ್ ಜೊತೆ ಎಳ್ಳಿಕಾಯಿ ಸ್ವಲ್ಪ ಜ್ಯೂಸ್ ಮಾಡ್ಕೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಾಯಿತು. ಇವಾಗ ನಾನು ನನ್ನ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ರಾತ್ರಿ ಊಟಕ್ಕೆ ಇವತ್ತು ಅಕ್ಕಿ ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿಗೆ ಅಕ್ಕಿ ಹಿಟ್ಟು ಎಲ್ಲ ಜಲ್ದಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಮಗೆ ನಮ್ಮ 3 ಜನಕ್ಕೆ ಒಂದು 5ರಿಂದ 6 ರೊಟ್ಟಿ ಮಾಡ್ತೀನಿ, ಅದಕ್ಕೇ ಜಲ್ದಿ ಹಿಡಿದು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಕುಂಬಳಕಾಯಿ ಇದೆ, ಇದು ಕುಂಬಳಕಾಯಿ ಎಲ್ಲ ಇವಾಗ ಕಟ್ ಮಾಡ್ಕೋಬೇಕು. ಅಲ್ಲಿ ಇವಾಗ ನೀರು ಕಾಸಕ್ಕಿಡೋಣ ಫಸ್ಟು ಅಂಥೇಳಿ ಇವಾಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ತೊಗೊಂಬಂದಿದ್ದೀನಿ, ಇವಾಗೆಲ್ಲ ಚಾಪಿಂಗ್ ಮಾಡಬೇಕು. ಬನ್ನಿ, ಇವಾಗ ನಿಮ್ಮ ಜೊತೆನೂ ಸ್ವಲ್ಪ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾನು ಫಸ್ಟು ಸ್ವಲ್ಪ ಬಿಸಿ ನೀರು ಕಾಯಕ್ಕಿಟ್ಟಿದ್ದೀನಿ. ಆಮೇಲೆ ಅದು ಸ್ವಲ್ಪ ಚೆನ್ನಾಗಿ ನೀರು ಕುದಿಬೇಕು. ಅಷ್ಟರ ತನಕ ಇನ್ನೊಂದು ಕಡೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಲ್ವ, ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೋತೀನಿ. ಯಾಕಂದರೆ ನೀರು ಕುದಿಬೇಕಲ್ವ ಚೆನ್ನಾಗಿ. ನೀರು ಕುದಿಯೋ ತನಕ ಅದು ಸ್ವಲ್ಪ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇಟ್ಕೋತೀನಿ. ಅದು ಇವಾಗ ಮಿಕ್ಸ್ ಆಗಿದೆ, ಸಾಕು, ಒಂದು ಕಡೆ ಇಡೋಣ. ಇವಾಗ ಇದು ಕುಂಬಳಕಾಯಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋತಾ ಇದ್ದೀನಿ. ಕುಂಬಳಕಾಯಿ ಬೇಗ ಬೆಂದ್ಬಿಡೋದ್ರಿಂದ ಸ್ವಲ್ಪ ದಪ್ಪ ಸೈಜೇ ಕಟ್ ಮಾಡ್ಕೋಬೇಕು. ತೀರಾ ಸಣ್ಣಕ್ಕೆ ಚಿಕ್ಕ ಚಿಕ್ಕದು ಪೀಸ್ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಮೀಡಿಯಮ್ ಹಂಗೆ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಇದರಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು 3/4% ಮಾಡ್ಕೊಂಡಿದ್ದೀನಿ. ಫುಲ್ ಹಾಕ್ಕೊಂಡೆ ನಾನು. ಎಲ್ಲ ಕಟ್ ಮಾಡಿ ಒಂದೇ ಸಲ ಪಲ್ಯ ಮಾಡಿಬಿಡ್ತೀನಿ, ಅದಕ್ಕೇ ಕಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದೆನೋ ಇಲ್ವೋ ಅಂತ ನೋಡಿಕೊಂಡು ಪೀಸ್ ಮಾಡಿಕೊಂಡು ಹಂಗೆ ನೀರಲ್ಲೆಲ್ಲ ಹಾಕ್ಬಿಡ್ತೀನಿ. ನನಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಸ್ವಲ್ಪ ದಪ್ಪ ಸೈಜೇ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಥರ ಮಾಡ್ಕೊಳ್ಳಿ.
ಬನ್ನಿ ಇವಾಗ ಬೇಗ ಕಟ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಅದು ಇವಾಗ ಸ್ವಲ್ಪ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನನಗೆ ನೀರು ಕುದೀತಾ ಇತ್ತು, ಅದಕ್ಕೆ ನಾನು ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೀರು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಯಾಕಂದರೆ ನನಗೆ ಗೊತ್ತಾಗುತ್ತೆ. 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ದೊಡ್ಡ ಗ್ಲಾಸು ನೀರು ಕುಡಿಯೋ ಗ್ಲಾಸು ದೊಡ್ಡ ಗ್ಲಾಸಲ್ಲಿ ನೀರು ಕುದಿಸಿ ಇಟ್ಕೊಂಡಿದ್ದೀನಿ. ಪರವಾಗಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಬಿಸಿ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಇದಕ್ಕೆ ನಾನು ತಣ್ಣೀರು ಯೂಸ್ ಮಾಡೋದಿಲ್ಲ, ಪೂರ್ತಿ ಬಿಸಿನೀರಿಂದ ಕಲಸೋದ್ರಿಂದ. ಇವಾಗ ನೋಡಿ ಈ ಥರ ಕಲಸಿ ಇಟ್ಬಿಡ್ತೀನಿ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ದೀನಿ. ಎಲ್ಲ ಪೂರ್ತಿ ಬಿಸಿ ನೀರು ಮಿಕ್ಸ್ ಆದಮೇಲೆ ಅಕ್ಕಿ ಹಿಟ್ಟಲ್ಲಿ ಒಂದು ಕಡೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡ್ತೀನಿ, ಒಂದು 10 ನಿಮಿಷ. ಆಮೇಲೆ ಒಂದು ಸ್ವಲ್ಪ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಇನ್ನೊಂದು ಸ್ವಲ್ಪ ಇತ್ತು, ಅದು ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ನಾನು ಈ ಥರ ಇಷ್ಟು ಚಿಕ್ಕ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಕಟ್ ಮಾಡಿ ಇಟ್ಟೆ. ಇವಾಗ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಬೇಗ ಒಗ್ಗರಣೆ ಹಾಕೋಣ ಬನ್ನಿ. ನನಗೆ ಅಡುಗೆ ಮನೆಯಲ್ಲಿ ಬೇಗ ಕೆಲಸ ಆಗಿಬಿಟ್ರೆ ಒಂದು ಬೇಗ ಎಲ್ಲ ಕೆಲಸ ಆದಂಗೆ ನಾನು ಜಾಸ್ತಿ ಹೊತ್ತು ನಿಂತ್ಕೊಂಡು ಮಾಡೋ ಪೇಷನ್ಸ್ ಇರೋದಿಲ್ಲ ನನಗೆ. ಅದಕ್ಕೆ ನಾನು ಬೇಗ ಒಂದೊಂದೇ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಮಾಡೋ ಮುಂಚೆ ನಾನು ಪ್ಲ್ಯಾನ್ ಮಾಡಿಕೊಂಡು ಬಂದುಬಿಡ್ತೀನಿ, ಒಂದಾದ್ಮೇಲೆ ಒಂದು ಮಾಡ್ಕೋತಾ ಇರ್ತೀನಿ. ಬನ್ನಿ ಇವಾಗ ರೆಸಿಪಿ ಹೇಳ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ, ಆಮೇಲೆ ನಾನು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಕಡಲೆಬೇಳೆ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಇದು ಇವಾಗ ಸ್ವಲ್ಪ ಫ್ರೈ ಆಗುತ್ತಾ ಇದೆ, ಇದು ಸಾಕು. ಇದಕ್ಕೆ ನಾನು ಇವಾಗ ಕಟ್ ಮಾಡಿರುವಂತಹ ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು 3 ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡ್ತೀನಿ. ನಾನು ಆಮೇಲೆ ಎಲ್ಲ ಕುಂಬಳಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ಪೂರ್ತಿ ಹಾಕಿದ್ಮೇಲೆ ನಾನು ಹಾಕೋದಿಲ್ಲ, ಅದಕ್ಕೆ ನಾನು ಇವಾಗಲೇ ಒಂದೇ ಸಲ ಉಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಆಮೇಲೂ ಹಾಕ್ಕೋಬೋದು, ನಾನು ಇವಾಗಲೇ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇವಾಗ ಇದು ಈರುಳ್ಳಿನೂ ಫ್ರೈ ಆಗಿದೆ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ 1-2 ಸಲ ಕುಂಬಳಕಾಯಿ ಕಟ್ ಮಾಡಿಟ್ಟು ತೊಳೆದಿಟ್ಟಿದ್ಮೇಲೆ ನಾನಿವಾಗ ಕುಂಬಳಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಈ ಥರ ಆಗುತ್ತೆ, ಎಲ್ಲ ಹಾಕ್ಕೊಂಡೆ ಫ್ರೆಂಡ್ಸ್. ನೋಡಿ ಈ ಥರ ಆಗುತ್ತೆ ನಿಮಗೆ. ಇದಕ್ಕೆ ಇವಾಗ ಇದಕ್ಕೆ ಆಮೇಲೆ ನಾನು ಇವಾಗ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿರೋ ಕಾಯಿನೂ ಹಾಕ್ತೀನಿ. ಅದು ಹಾಕಿ ಒಂದು ಕಡೆ ಮುಚ್ಚಿಟ್ಬಿಟ್ಟಿದ್ದೀನಿ. ಈ ಕಡೆ ರೊಟ್ಟಿ ಮಾಡ್ತಾಯಿದ್ದೀನಿ. ಬನ್ನಿ ನಾನು ಯಾವ ಥರ ರೊಟ್ಟಿ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇದು ಸ್ವಲ್ಪ ಬಿಸಿ ಇತ್ತು, ಇನ್ನೂ ಸ್ವಲ್ಪ ಆದ್ರೂ ಹಾಗೆ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಇತ್ತು, ಜಾಸ್ತಿ ಬಿಸಿ ಇರಲಿಲ್ಲ. ಇವಾಗ ಬೇಗ ಇದು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿದ್ದಿದಷ್ಟು ರೊಟ್ಟಿ ಚೆನ್ನಾಗಿ ಆಗುತ್ತೆ ಫ್ರೆಂಡ್ಸ್. ನೋಡಿ ನಾನು ಈ ಥರ ಕಲಿಸಿದ್ದೀನಿ. ನೋಡಿ ಈ ಥರ ಕೈಗೆ ಅಂಟಬಾರ್ದು, ಕೈಗೆ ಅಂಟೋಷ್ಟು ಹಿಟ್ಟು ಚೆನ್ನಾಗಿ ಇರೋದಿಲ್ಲ. ನೋಡಿ ನಾನು ಈ ಥರ ನನಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಥರ ಉಂಡೆ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ನನಗೆ ಕೆಳಗಡೆ ಸೆಲ್ಫ್ ಮೇಲೆ ತಟ್ಟಿ ನನಗೆ ರೂಢಿ ಆಗಿದ್ದರಿಂದ ನಾನು ಕೈಯಿಂದ ತಟ್ತಾಯಿದ್ದೀನಿ. ನಿಮಗೆ ಕೈಯಿಂದ ತಟ್ಟೋಕ್ಕಾಗೋದಿಲ್ಲ ಅಂದರೆ ಲಟ್ಟಿಸ್ಬೋದು, ಪರವಾಗಿಲ್ಲ. ನಾನು ಕೈಯಿಂದನೇ ತಟ್ತೀನಿ, ನನಗೆ ತಟ್ಟಿ ರೂಢಿ ಇದೆ. ನಾನು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡೂ ಕೈಯಿಂದ ತಟ್ತೀನಿ ಫ್ರೆಂಡ್ಸ್. ನನಗೆ ಎಷ್ಟು ಸಣ್ಣ ಬೇಕೋ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೊತೀನಿ. ಏನು ಪೂರ್ತಿ ಬಿಸಿ ನೀರು ಹಾಕಿ ಕಲಸಿರೋದ್ರಿಂದ ಏನು ಹರಿಯೋ ಚಾನ್ಸಸ್ ಇರೋದಿಲ್ಲ. ಕೆಳಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ನೀವು ಲಟ್ಟಿಸಿ. ನೋಡಿ ನಾನು ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಗೊತ್ತಾ, ತಟ್ಟಿದ್ದೀನಿ ಗೊತ್ತಾ. ನೋಡಿ ಇವಾಗ ಇದೆಲ್ಲ ಆಯಿತು. ಒಂದು ಕಡೆ ತವೆನೂ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇವಾಗ ಒಂದು ಸ್ವಲ್ಪ ಬಿಸಿ ತಣ್ಣಗಾದ್ಮೇಲೆ, ತವೆನೂ ಬಿಸಿ ಆದಮೇಲೆ ಒಂದು ಕಡೆ ಕುಂಬಳಕಾಯಿ ಪಲ್ಯನೂ ಇಟ್ಟಿದ್ದೀನಿ. ಕುಂಬಳಕಾಯಿ ಪಲ್ಯನೂ ಆಯಿತು. ಇದು ಇವಾಗ ಆಫ್ ಮಾಡಿಬಿಡ್ತೀನಿ. ಆಮೇಲೆ ಈ ಕಡೆ ರೊಟ್ಟಿನೂ ಆಗಿದೆ, ತವೆನೂ ಕಾದಿದೆ. ಇದಕ್ಕೆ ಸ್ವಲ್ಪ ರೊಟ್ಟಿಗೆ ನೀರು ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ನೀರು ಹಾಕ್ತೀನಿ. ನಿಮಗೆ ತಟ್ಟೋದಾದ್ರೂ ನೀವು ಎಷ್ಟು ದೊಡ್ಡದು ಬೇಕಾದರೂ ತಟ್ಕೊಬೋದು. ನನಗೆ ಇಷ್ಟು ಮೀಡಿಯಮ್ ಆಗಿರೋದು ಸಾಕು ಅಂಥೇಳಿ ತಟ್ಕೊಂಡೆ. ಇವಾಗ ಅದಾದಮೇಲೆ ಪೂರ್ತಿ ರೊಟ್ಟಿ ಎಲ್ಲ ಮಾಡಿದೆ. ಅದು
ನನಗೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಲೇಟ್ ಆಗಿದ್ದರಿಂದ, ಅದಕ್ಕೆ ನಾನು ಪೂರ್ತಿ ಬ್ಲಾಗ್ ಮಾಡಿಲ್ಲ. ಸ್ವಲ್ಪನೇ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗ ರೊಟ್ಟಿ ಎಲ್ಲ ತಟ್ಟಿ ಆದಮೇಲೆ ಅಲ್ಲೆಲ್ಲ ಸ್ವಲ್ಪ ಅಕ್ಕಿ ತಟ್ಟೋ ರೊಟ್ಟಿ ಹಾಕಿದರೆ ಸ್ವಲ್ಪ ಜಾಸ್ತಿ ಗಲೀಜಾಗುತ್ತೆ. ಅದಕ್ಕೆ ನಾನು ಇವಾಗ ಎಲ್ಲ ಕ್ಲೀನಾಗೆ ಒರೆಸ್ತಾ ಇದ್ದೀನಿ. ಲಾಸ್ಟ್ ರೊಟ್ಟಿ ಇಟ್ಟಿದ್ದೆ, ಇಟ್ಟುಬಿಟ್ಟು ಇವಾಗ ಬೇಗ ಬೇಗ ಅಲ್ಲಿಂದನೇ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ಕ್ಲೀನ್ ಆಯಿತು ಫ್ರೆಂಡ್ಸ್. ಸ್ವಲ್ಪನೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ರೊಟ್ಟಿ ಮತ್ತು ಕುಂಬಳಕಾಯಿ ಪಲ್ಯ ರೆಡಿ, ಬನ್ನಿ ಊಟ ಮಾಡೋಣ. ಇದು ಶನಿವಾರದ ವ್ಲಾಗ್ ಫ್ರೆಂಡ್ಸ್. ಏನೂ ಶೇರ್ ಮಾಡೋಕ್ಕಾಗಿಲ್ಲ, ಅದಕ್ಕೇ ಇವತ್ತಿನ ವ್ಲಾಗ್ ಇಷ್ಟೇ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಮತ್ತು ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂಥೇಳಿ ನನಗೂ ಶೇರ್ ಮಾಡಿ. ಹಾಗೆ ನಿಮಗೆ ಈ ಥರ ರೊಟ್ಟಿ ಬರುತ್ತಾ ಅಂಥೇಳಿ ನನಗೆ ಶೇರ್ ಮಾಡಿ. ನಿಮಗೆ ಬರ್ತಾಯಿಲ್ಲ ಅಂದರೆ ಟ್ರೈ ಮಾಡಿಬಿಟ್ಟು ನೋಡಿ, ಸರಿನಾ? ಇವತ್ತಿನ ವ್ಲಾಗ್ ಇಷ್ಟೇ. ನಾಳಿನ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಅದೇ ಮಾತಾಡ್ತಾ ಇದ್ದೆ, ಸ್ವಲ್ಪ ವಾಯ್ಸ್ ಕಟ್ ಆಯ್ತಾಯಿತ್ತು, ಅದಕ್ಕೇ ಕೇಳಿಸ್ತಾ ಇದ್ದಕ್ಕಿಲ್ಲ, ಸಾರಿ. ನಾಳೆನ ಇನ್ನೊಂದು ವ್ಲಾಗ್ ಜೊತೆ ಸಿಗೋಣ. ಬಾಯ್.